Yo. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಎಲ್ಲೂ ಹೋಗಿಲ್ಲ, ತುಂಬ ದಿವಸ ಆಯಿತು ಅಂತ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿ ಫಸ್ಟು ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡಿಕೊಂಡು ಅದಾದಮೇಲೆ ಕಬ್ಬಾಳಮ್ಮ ಹೋಗೋ ಪ್ಲ್ಯಾನ್ ಇತ್ತು ನಮಗೆ. ಲಿಟ್ರಲಿ ಇವ್ರಿಗೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಪೂಜೆ ಮಾಡ್ತೀವಿ, ಸ್ವಾಹ, ಶ್ರೀಮದ್ ರಮಾರಮಣ ಗೋವಿಂದ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ. ಇಲ್ಲ ಗಾಡಿ ಮುಂದೆ ಹೊಡಿ, ತೋರ್ಸು ಅಕ್ಕ, ತೋರ್ಸು ತೋರ್ಸು. 6 ಗಂಟೆಗೆಲ್ಲ ಗೌಡ್ಗೆರೆಗೆ ಇರಬೇಕು ಅಂತ ಅನ್ಕೊಂಡಿದ್ದು ನಾವು ಮನೆ ಬಿಟ್ಟಿದ್ದೆ 6 ಗಂಟೆ ಆಗೋಯ್ತು. ಇದು ನಮ್ಮ ಅಕ್ಕ, ಇದು ಸ್ಮಿತಾ ಅಕ್ಕ ಮತ್ತೆ ಅವ್ರ ಮಗ. ಅಕ್ಕ ವೇಟ್, ಕ್ಯಾಮ್ರಾಮನ್ ಇಸ್ ಆನ್ ಡ್ಯೂಟಿ. ಮತ್ತೆ ಸ್ಮೈಲು. ಪಾಪು ಜೊತೆ ನಮ್ಮತ್ತೆ, ಇವ್ರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಕೊಂಚ ಮಧ್ಯೇಶ್ ಕರ್ಕರ್ ಕೂರ್ಸ್ಕೊಂಡ್ಬಿಡಿ. ಫೈನಲಿ ಮನೆ ಬಿಡೋ ಅಷ್ಟರಲ್ಲಿ ಮಾರ್ನಿಂಗ್ ಜರ್ನಿ ಗೌಡ್ಗೆರೆ ಹೋಗೋವರೆಗೂ ಫುಲ್ ಬೋರಿಂಗ್ ಆಗಿತ್ತು. ಬಿಕಾಸ್ ಮಾರ್ನಿಂಗ್ ಅಲ್ವಾ, ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಕೊಳ್ಳೋಣ ಅಂತ ಡ್ಯಾನ್ಸ್ ಎಲ್ಲ ಏನೂ ಮಾಡಿಲ್ಲ ಯಾರೂ. ಫೈನಲಿ 8:30 ಅಷ್ಟರಲ್ಲಿ ಹೋಗಿ ಗೌಡ್ಗೆರೆ ರೀಚ್ ಆದ್ವಿ. ಅಲ್ಲಿ 5 ನಿಮಿಷ ದರ್ಶನ ಆಗೋಗ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಕಬ್ಬಾಳಮ್ಮಗೆ ಹೋಗೋಣ ಅಂತ ಹೇಳಿದವರೇ ಜಾಸ್ತಿ ಜನ, ನಮ್ಮ ಚಿಕ್ಕಮ್ಮ ಅವರೆಲ್ಲ. ಹೋಗಿ ನಿಂತ್ಕೊಂಡು ನೋಡ್ತೀವಿ, 2 ಎಕರೆಯಷ್ಟು ಜನ ಕ್ಯೂ ಅಲ್ಲಿ ನಿಂತಿರೋದು ದರ್ಶನ ಮಾಡೋದಕ್ಕೆ. ಅಯ್ಯೋ ಯಾಕಾದರೂ ಬಂದವೋ ಅನ್ನಿಸ್ತು. ಬಟ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ರಿಂದ ಅದೇನು ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದು ನೋಡ್ತೀವಿ, ಅಲ್ಲೂ ಜನ. ಕ್ಯೂ ಅಲ್ಲಿ ನೋಡ್ತೀವಿ, ಅಲ್ಲೂ ಜನ. ಎಲ್ಲಿ ನೋಡಿದ್ರು ಜನ. ನಾವು ಶಿಸ್ತಾಗಿ ಫೋಟೋಸ್ ತಗೊಳ್ದಂಗೆ ಹೋಗಿ ಪ್ರಸಾದ ತಿನ್ಕೊತಾ ಇದ್ವಿ, ನಾನು ನನ್ನ ತಮ್ಮ. ಇವರೆಲ್ಲ ಆರಾಮಾಗಿ ಫೋಟೋಸ್ ಎಲ್ಲ ತಗೊಂಡು ಬರ್ತಾಯಿದ್ರು. ಇವಾಗ ನೋಡಿ ಬರುತ್ತೆ ಡ್ಯಾನ್ಸ್ಗಳು. ಅಲ್ಲಿಂದ ಹೊರಟ ಮೇಲೆ ಕಬ್ಬಾಳಮ್ಮಗೆ ಸ್ವಲ್ಪನೇ ದೂರ ಇದ್ದಿದ್ದು ಗೈಸ್. ಬೇಗ 1 ಅವರ್ ಅಷ್ಟರೆಲ್ಲ ರೀಚ್ ಆದ್ವಿ. ರೀಚ್ ಆಗೋವರೆಗೂ ಇನ್ನೇನು ಆಯ್ತಲ್ಲ ಟೈಮು ಅಂದ್ಬಿಟ್ಟು ಫುಲ್ಲು ಜಾಲಿ ಮೂಡಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ಇವರಿಬ್ರು ನೋಡಿ, ಅತ್ತೆ ಮತ್ತು ಅಳಿಯ ಏನು ಮಾಡ್ತಿದ್ದಾರೆ ಅಂತ. ಆದರೂ ಕ್ಯೂಟ್ ಆಗಿದೆ ಅಲ್ಲ. ಈಗ ಕಬ್ಬಾಳಮ್ಮ ಟೆಂಪಲ್ ಹತ್ರನೇ ಇರೋ ಒಂದು ಪಾರ್ಟಿ ಹಾಲ್ ಬುಕ್ ಮಾಡಿದ್ದೀವಿ. ಇದೆಲ್ಲ ಬಾಡಿಗೆಗೆ ಸಿಗುತ್ತೆ ಗೈಸ್. 1000 or 1500 ರೇಂಜಲ್ಲಿ ಒಂದು ದಿವಸಕ್ಕೆ ಸಿಗುತ್ತೆ ಬಾಡಿಗೆಗೆ. ದೊಡ್ಡ ಪಾತ್ರೆ ಎಲ್ಲ ಅವರೇ ಕೊಟ್ಟಿರ್ತಾರೆ. ಅಲ್ಲೋಗಿ ನಾವು ಚಿಕನ್, ಮಟನ್, ಕುರಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದು ದೇವರಿಗೆ ಅಂತ ಮಾಡೋದು. ದೇವ್ರ ಹರಕೆನೂ ತೀರಿಸ್ದಂಗೆ ಆಗುತ್ತೆ. ಜೊತೆಲಿ ನಾವು ಏನೋ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ ಅಂತ ಹೋಗಿದ್ದು. ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ. ಪ್ಲೇಸು ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ತೀರಾ ಹೇಳ್ಕೊಳ್ಳೋ ಅಷ್ಟೇನು ಕೆಟ್ಟದಾಗಿರಲಿಲ್ಲ. ಮಟನ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವರೇ ಕುಕ್ಕು. ಹೆಂಗಿತ್ತು? ಏನು ಮಾಡ್ತಾ ಇದ್ದೀರಾ? ನಮ್ಮ ಮಟನ್ ಬಿರಿಯಾನಿ ಏನೇನು ಹಾಕಿದ್ರಿ, ಹೆಂಗೆ ಹಾಕಿದ್ರಿ? ಇವ್ರ ಮಗಳು ಹೆಸರು ಗುಂಡಮ್ಮ. ಹೇಳೋ. ಇವರೇ ಮೇನ್ ಭಟ್ರು. ಮಟನ್ ಬಿರಿಯಾನಿ ಮಾಡ್ತಾವ್ರೆ, ನಾವು ಇವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಆಮೇಲೆ ಚಿಕನ್ ಫ್ರೈ ಮಾಡ್ತೀವಿ. ಆಮೇಲೆ 1 ಕ್ವಾರ್ಟರ್ ಎಣ್ಣೆ ತಂದು ಕೊಡ್ತಾರೆ. ಬರೀ ಇಂಥದೆಯಾ? ಉಂಡು ಮಲ್ಕೊಂತೀವಿ. ಇದೆಲ್ಲ ಹಿಂಗೆ ಹಾಕ್ತೀನಿ ವ್ಲಾಗಿಗೆ.
ನೋಡ್ದವ್ರು ಏನು ಅನ್ಕೋಬೇಕು. ಕಲ್ತ್ಕೋಬೇಕಮ್ಮ, ಮದುವೆ ಆದ್ಮೇಲೆ ನಾವು ಮಾಡಬೇಕು. ಹುಡುಗಿ ನೋಡಿಕೊಂಡಿದ್ಯಾ? ಯಾರು ಇಲ್ಲ, ಯಾರು ಇಲ್ಲ ಅಂತೆ. ಮನೇಲಿ ತೋರಿಸಿ ಹುಡುಗಿ ಮದುವೆ ಆಗುತ್ತೆ. ನೇತ್ರಮ್ಮ, ನೇತ್ರಮ್ಮ, ಐ ಇವರೇ ಫೇಮಸ್ ನಿಂಬೆಹಣ್ಣು ಸ್ಟಾರ್ ತೀರ್ಥ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು. ತರಕಾರಿ ಹಚ್ಚೋದಾಗಿರ್ಬೋದು. ತುಂಬ ಜನ ಇದ್ದಿದ್ದರಿಂದ ಬೇಗನೆ ಆಗೋಯ್ತು. ಕೆಲವರು ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ರು. ಇನ್ನು ಕೆಲವರು ಅಡುಗೆ ಮಾಡ್ತಾಯಿದ್ರು. ಇನ್ನು ಕೆಲವರು ತುಂಬ ಟಯರ್ಡ್ ಆಗಿದ್ರು ಅಂತ ಮಲ್ಕೊಂಡಿದ್ರು. ಒಟ್ಟಲ್ಲಿ ಕೆಲಸ ಎಲ್ಲ ಫಟಾಫಟ್ ಅಂತ ಮಸ್ತಾಗಾಯಿತು. ಸ್ಮೆಲ್ ಹೆಂಗೆ ಬರ್ತೈತೆ ಅಜಯ್? ಘಮ ಘಮ. ಇನ್ನೂ ಅದಾಗೇ ಇಲ್ಲ, ಘಮ ಘಮ ಅಂತೆ ಆಲ್ರೆಡಿ. ಹಿಂಗಿತ್ತು ಇವತ್ತು ನಾವೇನೇನು ಮಾಡಿದ್ವಿ ಹೇಳೆ? ಇವತ್ತೇನೇನು ಮಾಡಿದ್ವಿ ಹೇಳಿ ನಾವು? ಇದನ್ನ ನೋಡಿ ನಂಗೇನು ಜ್ಞಾಪಕ ಬಂತು ಅಂದರೆ, ಬನ್ನಿ ಮಟನ್ ಬಿರಿಯಾನಿ ಮಾಡೋಣ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದೇ ನಮ್ಮ ಮುಚ್ಚೋಣ ಸ್ವಲ್ಪ ಡೈಲಿ ಎಲ್ಲ ಕಂಡ್ಬಿಡ್ತೀರ ಹೋದ್ರೆ ಎಲ್ಲ ಆಮೇಲೆ ತಿನ್ಬೋದೀಗ. ಈಗ ರುಚಿಯಾಗಿ ಆಗೋದು ಬೇಡ. ಮಟನ್ ಬಿರಿಯಾನಿಗೋಸ್ಕರ ಎಲ್ಲರೂ ಎಷ್ಟು ಕಾದಿದ್ದೀವಿ ಅಂದರೆ ಲಿಟ್ರಲಿ ಆಗೋವರೆಗೂ ಎಲ್ಲರೂ ಹಂಗೆ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡಿದ್ದೀವಿ ನಾವು. ಅದೇ ಇದು ಕೊಡೋದೇ, ಇದು ಹಾಕೊಂತಿರೋ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ, ಇದನ್ನ ಹಾಕೊಂತಿರೋದೇ ಚೆನ್ನಾಗಿ ಕಾಣಿಸ್ತೀನಿ. ಕುರಿಕಾಯ ಥರ ಇದೆಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಕುರಿಕಾಯ ಅನ್ನಿದ್ದಂಗೆ ಅವನೇ ಭಟ್ರಂತೆ. ಅಂಡರ್ ಎಸ್ಟಿಮೇಷನ್ ಅಂದ್ರೆ ಆಗಲ್ಲ. ಅಯ್ಯೋ ಆಯ್ತು. ಗೈಸ್, ಮಟನ್ ಬೇಯೋಕ್ಕೆ 7 ಅಪ್ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ನಾನು ಹೇಳ್ತಾರೆ. ನಿಜ? ಕಮೆಂಟ್ ಮಾಡಿ ತಿಳಿಸಿ. ಹಾಕಿದ್ದು ಬಿರಿಯಾನಿಗೆ ನಮ್ಮ ಅತ್ತೆನ ನೋಡಿ ನಂಗೆ ಏನು ಅನಿಸ್ತು ಅಂದರೆ, ಬಾಹುಬಲಿ ರೌಂಡ್ ತಿರುಗಿಸು. ಅಷ್ಟೇ ಬೇಯಕ್ಕೆ ಬಿಟ್ರೆ ರೌಂಡ್ ಬರಬೇಕು. ಈಗ ನನ್ನ ಫೇವ್ರೆಟ್ ಚಿಕನ್ ಫ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಎಣ್ಣೆ ಹಾಕ್ತಾ ಇರೋದು. ಆ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ. ಈ ಹುಡುಗರಿಗೆ ಏನಾದರೂ ಕೆಲಸ ಹೇಳ್ಬಿಟ್ರೆ 20 ಸತಿ ಅಮ್ಮ 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 ಅಂದು ಯಾಕಾದರೂ ಇವ್ರಿಗೆ ಕೆಲಸ ಇಲ್ದು ಅನ್ನೋ ರೇಂಜಲ್ಲಿ ತಿಕ್ಲಿಸ್ಬಿಡ್ತಾರೆ. ಹಾಂ, ಏನೇನು ಹಾಕ್ತಿದ್ದೀರಿ ಹೇಳಾಕ್ರಿ? ಹಸಿಮೆಣ್ಸಿನ್ಕಾಯಿ ಕಾದಿಲ್ಲ. ಹಸಿಮೆಣ್ಸಿನ್ಕಾಯಿ ಚಟಪಟ ಸಿಡಿಬೇಕಂತ ಎಣ್ಣೆ ಕಾದಿಲ್ಲ. ಇರವ ಈರುಳ್ಳಿ ಹಾಕ್ತಾ ಇದ್ದೀವಿ. ಯಾಕೆ ಹಾಕ್ತಿದ್ದೀರಾ? ಚಿಕನ್ ಟೇಸ್ಟ್ ಬರಲಿ ಅಂತ. ಚಿಕನ್ ಟೇಸ್ಟ್ಗೆ ಪ್ರತಿಯೊಂದನ್ನು ಸೃಷ್ಟಿ ಮಾಡಿರೋದು ಆ ದೇವರು ಮನುಷ್ಯಗೋಸ್ಕರ. ಇವನ್ ತಿನ್ಬೇಕಾದ್ರೆ ಮಾತ್ರ ನಿಧಾನಕ್ಕೆ ಮಾಡಿ ಪಪ್ಪ. ಅದನ್ನ ತರ್ಪಮ್ಮಾಗ ಹಾಕ್ಬೇಡ, ಸಿಡಿತೈತೆ. ಕೊಡಿ ಮಾಡ್ತೀನಿ.
ಇಲ್ಲೇಳಿ ಟೇಸ್ಟು ಏನು ಅಪ್ಪ ಸ್ವಲ್ಪ ಹಾಕಮ್ಮ ಉಪ್ಕೊಂಡಿದ್ದು ತಿನ್ಬೋದು ಹೆಂಗೋ ಇದು ಫ್ರೈ ಇರುತ್ತೆ. ಸಾಕು ಬಿಡು ಸಾಕು. ಹಾಕಣ ಮಿಕ್ಸ್ ಮಾಡಿ ಅದಕ್ಕೆ ನಾವೇ ಮಾಡ್ತೀವಿ ಹಾಕಿಲ್ಲ ಇಲ್ಲ ಈಗ ಹಾಕ್ತೀವಿ ಅದೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಏನಾರತ್ತನ್ ಏನೋ ಹೇಳ್ದಲ್ಲ ಕುಕ್ಕರ್ಗೆ ಸ್ಟವ್ ಹಚ್ಚಕ್ ಬರಲ್ಲ. ಕುಕ್ಕರಿಗೆ ಯಾಕೆ ಸ್ಟವ್ ಹಚ್ಚಕ್ ಬರ್ಬೇಕು? ಕುಕ್ ಮಾಡೋದನ್ನ ಕುಕ್ಕರ್ ಅಂತಾರೆ, ಗೊತ್ತಿಲ್ವಾ ನಿಂಗೆ? ಡ್ರೈ ಮಾಡೋದನ್ನ ಡ್ರೈವರ್, ಕುಕ್ ಮಾಡೋದನ್ನ ಕುಕ್ಕರು. ನಿನ್ನೇನಂತಾರೆ? ರತನರ ಅಲ್ಲ, ಬಕೆಟರು. ಯಾಕೆ? ಆವಾಗಿಂದ ಬರೀ ಹಿಡಿಯೋದೇ ಆಯ್ತಲ್ಲ ಅದಕ್ಕೆ. ಎಕ್ಸಾಕ್ಟ್ಲಿ. ಆಹಾ ಓಹೋ ಹಸಿ ಮಾಂಸ ನೋಡ್ಬಿಟ್ಟೆ ಹಂಗೆ ಅಲ್ಲಣ್ಣ. ಇದಿತ್ಲ ಇದು ಅಪ್ರೂಪಕ್ಕೆ ಕೆಲಸ ಮಾಡೋಣ ಅಂತ ಬರ್ತಾನೆ, ಕಿತ್ತಾಕಿ ಮುರ್ದಾಕಿ ಹೋಗ್ತಾನೆ. ನಾನೇನು ಮಾಡೋದೇ ಇಲ್ಲ ಅದನ್ನ, ಅದೇ ಹೋಗಿರೋದು ನಾನೇನ್ ಮಾಡ್ಲಿ? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಇವನ್ ಕೈಯಲ್ಲಿ ಏನು ಇರಲ್ಲ ಗೈಸ್. ಬರಲ್ಲ, ಮುರಿದೋದ್ಮೇಲೆ ಅದು ಬರೋದು. ಚಿಕನ್ ನೀರು ಬಿಡ್ಕೊಳ್ತೈತೆ, ಬೆವರು ಇಳಿಸ್ತೈತೆ ಅದನ್ನು. ಫೈನಲಿ ಬಿರಿಯಾನಿ ರೆಡಿ ಆಗೋಯ್ತು. ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಇನ್ನು ಟೇಸ್ಟ್ ಹೆಂಗಿರಬೇಕು, ಅದು ಮಟನ್ ಬಿರಿಯಾನಿ ಅಷ್ಟು ಬಿಸಿ. ಇದು ಚಿಕನ್ ಫ್ರೈ ಮಾಡೋದಕ್ಕೆ ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಎಣ್ಣೆ ಚೆಲ್ದ ರತನ್ ಮಾಡ್ದ ಅಜಯ್ ಸೈಡ್ ರತನು ಚೆಲ್ದ ಸಮಾಧಾನನಾ? ಆಂಟಿ ಎಷ್ಟಾಗ್ಲಿ ಇದು ಚಿಕನ್ ಮಸಾಲೆ? ಎಷ್ಟು ಆಂಟಿ ಎಷ್ಟಾಗ್ಲಿ? ಎಲ್ಲ ಮಣಿ ಒಂದಂತ ಹೇಳ್ರಲ್ಲ ಅದೇನು ಏನದು ಚಿಕನ್ ಮಸಾಲ ಪೌಡರಾ? ಆಂಟಿ ಅತ್ತೆ ಅಮ್ಮ ಬಂದ್ರೆ ನಾನು ಏನಂತ ಇನ್ನೊಂದ್ಸತಿ ಹೇಳು. ಚೆನ್ನಾಗಿ ಬಂದ್ರೆ ಯಶು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹ್ಞೂ ಹೇಳಿದ್ದೀನಿ. ಇದೇನು ಆಂಟಿ? ಖಾರದ ಪುಡಿ, ಅವಾಗಲೇ ಹಾಕಿದ್ದು ಚಿಕನ್ ಮಸಾಲೆ. ಓಕೆ ಓಕೆ. ಧನಿಯಾ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರು. ಯಾವತ್ತೂ ಅಡುಗೆ ಮನೆಗೆ ಹೋಗ್ತಾರೋ ಇವತ್ತು ಬಂದು ಮಾಡಿದ್ರೆ ಹಿಂಗೆ ಆಗೋದು. ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಏನೋ ಎಣ್ಣೆ ಕುಡ್ಕೊಂಡ್ಬಿಟ್ಟೈತೆ ಸರಿಯಾಗಿ. ಕೈ ಸುಡ್ತೈತೆ ನಂದು. ಶಾರ್ಟ್ ಟರ್ಮ್ ಮೆಮೊರಿ ಐತೆ ಕುಕ್ಕಿಗೆ ಸ್ವಲ್ಪ. ಟೊಮೆಟೊ ಲಾಸ್ಟಲ್ಲಿ ಹಾಕ್ತವ್ರೆ. ಯಾವಾಗ ಹಾಕ್ಬೇಕಿತ್ತಮ್ಮ? ಎಣ್ಣೆ ಹಾಕ್ದಾಗ್ಲೇ ಹಾಕ್ಬೇಕಿತ್ತು. ಅವಾಗ ಬೇಯಲ್ಲ ಕಣಕ್ಕ. ಈರುಳ್ಳಿ ಟೊಮೊಟೊ ಹಾಕಿ ಒಂಚೂರು ಅರಿಶಿನ ಪುಡಿ ಆಗಲಿ ಇಲ್ಲ ಉಪ್ಪಾಗಲಿ ಹಾಕು. ನಾನು ಹಂಗಲ್ಲ. ಹೆಂಗ್ ಬೇಯ್ತೈತೆ ಗೊತ್ತಾ? ಅದರಲ್ಲೇ ಗೊಜ್ಜು, ಅದೇ ಟೇಸ್ಟು. ಸಾಂಬಾರಾಗಲಿ, ಗ್ರೇವಿ ಆಗಲಿ, ಗೊಜ್ಜಾಗಲಿ. ಯಪ್ಪ ಎಲ್ಲ ಉಲ್ಟಾ ಪಲ್ಟಾ ಹಾಕ್ತವ್ರೆ.
ಬಿರಿಯಾನಿ ಕಬಾಬ್ ಬರೀ ಪೆಪ್ಪರ್ ಡ್ರೈ ದ ಬಿರಿಯಾನಿ ಇಸ್ ರೆಡಿ. ವಾವ್, ಇನ್ನೂ ಸ್ವಲ್ಪ ಎಣ್ಣೆ ಹಾಕಿದ್ರು ಚೆನ್ನಾಗಿರೋದು. ಒಂದು ಫುಲ್ ಹಾಕೋಣ ಅನ್ಕೊಂಡೆ. ಸಾಕು ಜಾಸ್ತಿ ತೆಗೆದು. ಇನ್ನೊಂದ್ಸತಿ ಇಲ್ಲ ಸಾಕಕ್ಕ ಅನ್ನ ಅಕ್ಕ ವಿಡಿಯೋದ ಏನಂದೆ? ನೋಡು ಏನೋ ಮಿಸ್ ಆಗ್ತಾರೆ ಅಕ್ಕನ. ಆಂಟಿ ಇನ್ನೊಂದ್ಸತಿ ನಗು. ಉಪ್ಪು ಕೊಡಲಿ ಲೈಟಾಗಿ ಹಾಕ್ರಿ, ಜಾಸ್ತಿ ಹಾಕ್ಬೇಡ್ರಿ. ಅಲ್ಲ ಅದಕ್ಕೆ ಬೇರೆ ಇಲ್ಲ, ನಾವು ಇದಕ್ಕೆ ಜಾಸ್ತಿ ಹಾಕ್ಬಿಟ್ರಿ ಅದಕ್ಕಿಲ್ಲ ಅಂತ. ನೋಡಕ್ಕೂ ಅದ್ರಾಗ ಎಮ್ಮೆ ಇದು ಅದ್ರದ್ದು ಪೌಡ್ರ್ ಬರುತ್ತಲ್ಲ ಮಸಾಲ ಕಡಿಮೆನೆ ಹಾಕಿದ್ದೆ ಹೇಳತ್ತಾಗಿ. ಮಿಕ್ಸ್ ಹೊಡಿ, ಎಣ್ಣೆಗೆ ಮಿಕ್ಸ್ ಆಗ್ತಂಗೆ ಮಿಕ್ಸ್ ಹೊಡಿ ಅಂತ. ಸಾಕು ಬಿಡು. ಎಣ್ಣೆ ಕುದಿಸಿದಾರಲ್ಲ ಅದಕ್ಕೆ ಸೈಡ್ ಹಾಕ್ತಾರೆ. ಎಲ್ಲ ಕುತ್ಕೊಂಬನೋಗ್ರ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ನೀರ್ರಿ. ನಮ್ಮ ಅತ್ತೆ ನೋಡ ಮಾರಾಯ, ಅತ್ತೆನೂ ಧೈರ್ಯ ಹೇಳುತ್ತೆ. ಎಲ್ಲ ಇವತ್ತು ಎಂಜಾಯ್ ಫುಲ್. ನೀರು ಇವಾಗಲೇ ಎಲ್ಲಿ ಗೊತ್ತಾಗುತ್ತೆ ಟೇಸ್ಟು. ನಾನು ಕೊತ್ತಂಬರಿ ಸ್ವಲ್ಪ ಇರು ರಿಯಾಕ್ಷನ್ ಕೊಡ್ರಿ ಮೇಡಮ್. ಸೂಪರ್ ರಿಯಾಕ್ಷನ್ ಸೂಪರ್. ಚೆನ್ನಾಯ್ತಾ? ಮುಚ್ಚೆ ಬಾಕ್ಲು ಅಥವಾ ಬಾಕ್ಲಂತ ಬಾಕ್ಲು 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 ಇದು ಕುದಿಲಿ. ನಿಂಬೆ ಕಣಕ, ನಿಂಬೆ ಕುದಿರಿ ಕೊತ್ತಂಬರಿ. ಒಬ್ಬೊಬ್ರು ಏನಿದು ಕೊತ್ತಂಬರಿ ಸೊಪ್ಪು ಇದ್ದಂಗೈತೆ. ತೆಗಿ ಕೊತ್ತಂಬರಿ ಇಷ್ಟ ತನಕ ಮಾಡಿರೋದು ನಾವು. ಚೆನ್ನಾಗೈತೆ. ಉಪ್ಪಿನಂಚೂರು ಹಾಕ್ಬೇಕು ಗೈಸ್. ಸೀರಿಯಸ್ಲಿ ನೋ ವ್ಯಾಲ್ಯೂ, ಡಿಸ್ರೆಸ್ಪೆಕ್ಟ್, ಅನ್ರೆಸ್ಪೆಕ್ಟ್. ನಾವೆಲ್ಲ ಅಲ್ಲಿ ಮಾಡ್ತಿದ್ರೆ ಇಲ್ಲಿ ಆರಾಮಾಗಿ ಮಲ್ಕೊಂಡವ್ರೆ ಗೈಸ್. ಅದರಲ್ಲೂ ಇವಳನ್ನ ನೋಡಿ, ಇವಳನ್ನ. The room we got. ಹಾಯ್ ರತನ್, ಹೆಂಗೆ ಮಾಡಿದ್ರಿ ಅಡುಗೆ? ಕೈಯಲ್ಲಿ ಹೇಳಿದ್ರೆ ತಿನ್ನಲ್ಲ ಅಂತ. ಇದು ಪ್ಲ್ಯಾನ್ ಮಾಡಿ ನನ್ನ ಕಡೆ. ನಾನು ಮಾಡಿರೋ ಅಡುಗೆ ಬಗ್ಗೆ ನಾನು ಮಾತಾಡ್ಬೇಕು, ತಿನ್ನೋರು ಮಾತಾಡ್ಬೇಕು. ಅಡುಗೆ ಮಾಡಿರೋರೆ ಸುಮ್ಮನೆ ಕೂತವ್ರೆ, ಕೈಯಲ್ಲಾಡ್ಸಿರೋರು ಹಿಂಗೆಲ್ಲ ಮಾತಾಡ್ತವ್ರೆ. ಹುಡ್ಗಿದ್ ಬರೀ ಪೆಪ್ಸಿಗೇನೆ ಈ ರೇಂಜಲ್ಲಿ ಆಡ್ತವನೆ ನನ್ನ ತಮ್ಮ ನೋಡ್ರಿ. ನಮಗೆ ದೇವ್ರ ದರ್ಶನ ಹೆಂಗಾಯಿತು ಅಂದರೆ, ನಾವು ಹೋದಾಗ ಫುಲ್ ಮಳೆ ಬರ್ತಾಯಿತ್ತು. ಮಳೆ ಬಂದ್ರೂ ಫುಲ್ ನೆನ್ಕೊಂಡೋಗಿ ದೇವ್ರ ದರ್ಶನ ಮಾಡಿದ್ದೀವಿ. ಜನಗಳು ಯಾರೂ ಇರಲಿಲ್ಲ. ಬೆಳಗ್ಗೆ ಹೋದವರಿಗೆ ತುಂಬ ರಶ್ ಇತ್ತು, ತುಂಬ ಕಷ್ಟದಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಬಟ್ ನಮಗೆ ಫುಲ್ ಫ್ರೀ ಆಗಿತ್ತು, ಆರಾಮಾಗಿ ಹೋಗಿ ಮಳೆಯಲ್ಲಿ ಸ್ನಾನ ಮಾಡ್ಕೊಂಡಂಗೆ ಹೋಗ್ದಂಗಾಯಿತು. ನಮಗೆ ಹೋಗಿ ದೇವ್ರನ್ನ ಒಂದು 10 ನಿಮಿಷ ಹಂಗೆ ಕಣ್ಣಿಂದ ನೋಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಕಬ್ಬಾಳಮ್ಮ ಟೆಂಪಲ್ ಹೋಗಿ ಅಲ್ಲಿ ಚಿಕನ್ ಮಟನ್ ಮಾಡ್ಕೊಂಡು ತಿಂದು ದೇವ್ರ ದರ್ಶನ ಮಾಡಿಕೊಂಡು ಬಂದು ತುಂಬ ಟಯರ್ಡಾಗಿ ಹೋಗಿತ್ತು. ಸೊ ಎವ್ರಿಥಿಂಗ್ ವೆಂಟ್ ವೆರಿ ಗುಡ್ ಆ್ಯಂಡ್ ವೆಲ್. ಮತ್ತು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.